ಪಿಎಂಸಿ ಬಾಗಲಕೋಟ್ ಅರ್ಪಿಸುತ್ತಿರುವ ವಿಶ್ವ ಕಲ್ಯಾಣಕ್ಕಾಗಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನ ನಡೆಸ್ಕೊಡ್ಲಿಕ್ಕೆ ಇವತ್ತಿನ ನಮ್ಮ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ ಮಾಸ್ಟರ್ ಆದಿತ್ಯ ಹೃದಯ್ ಸರ್ ಅವರು. ಅವ್ರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸೋಣ ಮಾಸ್ಟರ್ಸ್. ಧನ್ಯವಾದ. ನಿಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಹಾಗೂ ಧ್ಯಾನ ಮಾಡ್ತಿರೋ PMC ವಾಲಂಟಿಯರ್ಸ್ಗೆ ಮತ್ತೆ ಸ್ಟೂಡೆಂಟ್ಸ್ ಎಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಎಸ್ಪೆಷಲಿ ಪ್ರಕಾಶ್ ಅವರು ಮೇಲ್ ಮಾಡಿ ಈ ತರ ಮಾಡ್ಬೇಕು ಅಂತ ಹೇಳಿದಾಗ ಖುಷಿಯಿಂದಾನೇ ಒಪ್ಕೊಂಡೆ. ಯಾಕೆಂದ್ರೆ ಪತ್ರಿಜಿ ಅವರು ಮತ್ತೆ ನನ್ನ ಗುರುಗಳಾದ ಕೃಷ್ಣಾನಂದರವರು ಬಹಳ ಆಪ್ತರಾಗಿದ್ರು. ಅವ್ರನ್ನ ನೋಡಿದ್ದೀನಿ ಕೂಡ. ಸೊ ಹಾಗಾಗಿ ಆ ಒಂದು ವಿಶೇಷ ಕನೆಕ್ಷನ್ ಇರೋದ್ರಿಂದ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ ಯು ಸರ್. ಮಾಸ್ಟರ್ ಸರ್ ಅವರ ಒಂದು ಕಿರು ಪರಿಚಯವನ್ನ ಮಾಡಿಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರ್ ಅವರು ಭಾರತೀಯ ಮೂಲದ ಆಧ್ಯಾತ್ಮಿಕ ಅನ್ವೇಷಕರು ಹಾಗೂ ಶಿಕ್ಷಕರು ಆಗಿರ್ತಾರೆ ಮಾಸ್ಟರ್ಸ್. ಇವರು ಮಹರ್ಷಿ ಕೃಷ್ಣಾನಂದರಿಂದ ದೀಕ್ಷೆ ಪಡ್ಕೊಂಡಿದ್ದಾರೆ. ಮತ್ತೆ ಅಮರ 28ನೇ ವಯಸ್ಸಿನಲ್ಲಿ ಸಪ್ತ ಋಷಿಗಳ ಮಾರ್ಗದಲ್ಲಿ ಅಮರ್ಷಿ ಮಹಾರ ಅವರಿಂದ ಆಸ್ಟ್ರಲ್ ರೂಪದಲ್ಲಿ ಮಾರ್ಗದರ್ಶನವನ್ನ ಕೂಡ ಪಡ್ಕೊಂಡಿದ್ದಾರೆ ಮಾಸ್ಟರ್ಸ್. ಮತ್ತು ಆಳವಾದ ಆಂತರಿಕ ರೂಪಾಂತರವು ಅವರ ಜೀವನದ ಹಾದಿಯನ್ನು ಅಮೂಲಾಗ್ರವಾಗಿ ಬದಲಾಯಿಸ್ತು ಅಂತ ಹೇಳ್ಬೋದು ಮಾಸ್ಟರ್ಸ್. ಹಾಗೇನೆ ಆ ರೂಪಾಂತರಣವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸಂಯೋಜಿಸಲು ಮತ್ತು ಆಳಗೊಳಿಸಲು ಅವರು ಮುಂದಿನ ಹಲವಾರು ವರ್ಷಗಳನ್ನು ಅದಕ್ಕೋಸ್ಕರನೇ ಮೀಸಲಿಟ್ರು ಮಾಸ್ಟರ್ಸ್ ಅವಾಗಿನಿಂದಾನೆ. ಮತ್ತೆ ಡಿವೈನ್ ಪೋರ್ಟಲ್ಗಳು, ಸ್ಟಾರ್ ಗೇಟ್ಗಳು ಮತ್ತು ಶಕ್ತಿ ಕೇಂದ್ರಗಳಲ್ಲಿ ಶಕ್ತಿಯನ್ನು ಸಕ್ರಿಯಗೊಳಿಸಲು, ಸಂಗ್ರಹಿಸಲು ಮತ್ತು ನವೀಕರಿಸಲು ಅವರು ಭಾರತದಲ್ಲಿ ಮತ್ತು ಭಾರತದ ಹೊರಗೆ ಅನೇಕ ಪ್ರಬಲ ಆಧ್ಯಾತ್ಮಿಕ ಸ್ಥಳಗಳಿಗೆ ಪ್ರಯಾಣಿಸಿದ್ದಾರೆ ಮಾಸ್ಟರ್ಸ್. ಅಲ್ಲಿ ಕೂಡ ಭೇಟಿ ನೀಡಿದ್ದಾರೆ. ಪ್ರಸ್ತುತವಾಗಿ ಅಂದ್ರೆ ಇವಾಗ ಇವರು ಸರ್ ಅವರ ಒಂದು ಗಮನ ಮನೋವಿಜ್ಞಾನ, ಸಂಖ್ಯಾಶಾಸ್ತ್ರ ಮತ್ತು ಹೀಲಿಂಗ್ ಕ್ರಿಸ್ಟಲ್ಸ್ ಗಳ ಮೂಲಕ ಅವರ ಆಧ್ಯಾತ್ಮಿಕ ಬುದ್ಧಿವಂತಿಕೆ ಮತ್ತು ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕ ಸ್ವರ್ಣಯುಗ ಅಂದ್ರೆ ಸತ್ಯಯುಗ, ಆಧ್ಯಾತ್ಮಿಕ ಜಾಗೃತಿ ಮತ್ತೆ ರೂಪಾಂತರದ ಅಗತ್ಯತೆಯ ಸತ್ಯದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ ಮಾಸ್ಟರ್ ಜನರಿಗೆ. ಇದು ಒಂದು ಸರ್ ಅವರ ಒಂದು ಕಿರು ಪರಿಚಯ ಅಂತ ಹೇಳ್ಬೋದು ಮಾಸ್ಟರ್ಸ್. ಇನ್ನ ಅವರ ಸಾಧನೆ ತುಂಬಾ ಅಪಾರವಾದದ್ದು. ಈ ಮೂಲಕ ನಾನು ಒಂದೆರಡು ಮಾತಿನಲ್ಲಿ ಅವ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಟ್ಟೆ ಮಾಸ್ಟರ್ಸ್. ಸರ್ ಅವರು ಇವತ್ತು ನಮಗೆ ಒಂದು ಅದ್ಭುತವಾದ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದಾರೆ ಮಾಸ್ಟರ್ಸ್. ಚತುರ್ಯುಗ, ಪ್ರಳಯ, ಕಲ್ಕಿ, ಸತ್ಯಯುಗಕ್ಕೆ ಹೋಗೋದಕ್ಕೆ ಧ್ಯಾನ ಅಂತಕ್ಕಂತ ಒಂದು ಅದ್ಭುತವಾದ ವಿಷಯವನ್ನ ತೆಗೆದುಕೊಂಡು ನಮಗೆ ಜ್ಞಾನವನ್ನ ನೀಡಲಿದ್ದಾರೆ ಮಾಸ್ಟರ್ಸ್. ಅವರಿಗೆ ನಾವು ಅವಕಾಶವನ್ನ ಮಾಡಿಕೊಡೋಣ. ಸರ್, ಓವರ್ ಟು ಯು ಸರ್. ಮತ್ತೊಮ್ಮೆ ತಮಗೆ ಸ್ವಾಗತವನ್ನ ಬಯಸ್ತಾ ಇವತ್ತಿನ ಸೆಷನ್ ಅನ್ನ ನಡೆಸ್ಕೊಡಿ ಸರ್. ಥ್ಯಾಂಕ್ ಯು ಹೇಮಾ ಅವರೇ, ನನ್ನ ಪರಿಚಯ ಮಾಡ್ಕೊಟ್ಟಿದ್ದಕ್ಕೆ. ಸೊ ಆ ಸಮಯದಲ್ಲಿ ನಾನು ಫಸ್ಟ್ ಪಿರಮಿಡ್ ವ್ಯಾಲಿಗೆ ಬಂದು ನೋಡಿದಾಗ ದೊಡ್ಡ ಸ್ಪಿರಿಚುವಲ್ ಮಾಸ್ಟರ್ಸ್ನೆಲ್ಲ ಕರೆಸಿ ಈ ತರದ್ ಒಂದು ಸ್ಪಿರಿಚುವಲ್ ಕಾಂಗ್ರೆಸ್ ನ ಮಾಡಿದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಬೇರೆ ಬೇರೆ ಗುರುಗಳನ್ನೆಲ್ಲ ಕರೆಸಿ ಆತರ ಮಾಡೋದು ಕಷ್ಟ ಮತ್ತೆ ಅಷ್ಟು ಓಪನ್ ಇರೋದಿಲ್ಲ. ಆದ್ರೆ ನಿಮ್ಮ ಒಂದು ಸಂಸ್ಥೆ ಆತರ ಓಪನ್ ಇರೋದ್ರಿಂದ ಅದನ್ನ ಹಂಚ್ಕೋಬೇಕು ಅಂತ ಅನಿಸ್ತು. ಮತ್ತೆ ನನ್ನ ಗುರುಗಳು ಮತ್ತೆ ಸೋಲೋ ಟ್ರ್ಯಾಕಿಂಗ್ ಯಾರಿದಾರಲ್ಲ ಅವರಿಬ್ರು ಕೂಡ ನಿಮ್ಮ ಒಂದು ಸ್ಪಿರಿಚುವಲ್ ಕಾಂಗ್ರೆಸ್ ಅಲ್ಲಿ ಕೀ ನೋಟ್ ಸ್ಪೀಕರ್ಸ್ ಆಗಿದ್ರು. ಸೊ ಹಾಗಾಗಿ ಅವರ ಪರಿಚಯ ಕೂಡ ನಿಮ್ಮ ಒಂದು ಸಂಘಕ್ಕೆ ಇದೆ. ಓಕೆ, ನಾನಿವತ್ತು ಶೇರ್ ಮಾಡ್ತಿರುವಂತ ಮಾಹಿತಿ ಮಹರ್ಷಿ ಅಮರರವರು, ಮಹರ್ಷಿ ಕೃಷ್ಣಾನಂದ ಹಾಗೂ ಸೋಲೋ ಟ್ರ್ಯಾಕಿಂಗ್ ಅವ್ರು ಏನು ಈ ಪ್ರಳಯ ಇರ್ಬೋದು, ಸತ್ಯಯುಗ ಇರ್ಬೋದು, ಕಲ್ಕಿ ಇರ್ಬೋದು, ಅದರ ಬಗ್ಗೆ ಅವ್ರು ನಮಗೆ ಏನ್ ಹೇಳಿಕೊಟ್ರು ಹಾಗೂ ನನ್ನ ಸ್ವಾನುಭವ ಏನಿದೆ ಅದನ್ನ ನಿಮ್ಮ ಮುಂದೆ ಇವತ್ತು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲಿಗೆ ಚತುರ್ಯುಗದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನೋಡಿ, ನಮ್ಮ ಭೂಮಿ ಏನಿದೆ ಅದು 7ನೇ ಒಂದು ಟೈಮ್ ಇದರಲ್ಲಿದೆ, ಪ್ಲೇನ್ ಆಫ್ ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ. 7ನೇ ಪ್ಲೇನ್ ಅಂದ್ರೆ ನಮಗೆ 14 ಲೋಕಗಳಿವೆ ಈ ಬ್ರಹ್ಮಾಂಡದಲ್ಲಿ. ಆ 14 ಲೋಕಗಳಲ್ಲಿ ನಮ್ಮ ಭೂಮಿ 7ನೇ ಲೋಕಕ್ಕೆ ಸೇರಿದ್ದಂತಾಗಿದೆ. ಸೊ ಇಲ್ಲಿ ಕಾಲ ಹೇಗೆ ಅಂದ್ರೆ ಚತುರ್ಯುಗಗಳಲ್ಲಿ ನಡೆಯುತ್ತೆ. ಪ್ರತಿಯೊಂದು ಯುಗ ಕೂಡ ಟೋಟಲ್ ಆಗಿ 51,840 ವರ್ಷಗಳಿರುತ್ತೆ.
ಸಾಮಾನ್ಯವಾಗಿ ಜನರ ಕಲ್ಪನೆ ಏನಂದ್ರೆ ಒಂದೊಂದು ಯುಗನು ಲಕ್ಷಾಂತರ ವರ್ಷಗಳು ಇದೆ ಅಂತ. ಆಕ್ಚುಲಿ ಅದು ಈ ಕಲಿಯುಗದ ಒಂದು ಹೊಡೆತದಿಂದ ಅದರ ನಮಗೆ ತಪ್ಪು ತಿಳುವಳಿಕೆ ಇದೆ, ಹಾಗೂ ಕಾಲದ ಹೊಡೆತಕ್ಕೆ ಸಿಕ್ಕಿ ಮತ್ತೆ ಕಲಿಪುರುಷನ ಒಂದು ಪ್ರಭಾವದಿಂದ ನಮಗೆ ಆ ನಾಲೆಡ್ಜ್ ಮಿಸ್ ಆಗಿರೋದ್ರಿಂದ ಅಮರ ಮತ್ತೆ ಗುರುಜಿ ಅವರು ಈ ಒಂದು ನಾಲೆಡ್ಜ್ ನ ಸರಿಪಡಿಸಿ ಸರಿಯಾದ ಒಂದು ಮಾಹಿತಿಯನ್ನ ಕೊಟ್ರು. ಸೊ ನಮಗೆ ಒಂದು ಮಹಾಯುಗದಲ್ಲಿ 51,840 ವರ್ಷ ಇರುತ್ತೆ. ಅದರಲ್ಲಿ 20,000 ವರ್ಷಗಳ ಸತ್ಯಯುಗ, 15,000 ವರ್ಷಗಳ ಒಂದು ತ್ರೇತಾಯುಗ, 10,000 ವರ್ಷಗಳ ದ್ವಾಪರ ಯುಗ, ಶ್ರೀಕೃಷ್ಣ ಬರ್ತಾರಲ್ಲ ಅದು ದ್ವಾಪರ ಯುಗ, ಹಾಗೂ 5,000 ವರ್ಷಗಳ ಅಂಧಕಾರ ಏನಿದೆ ಅದು ಕಲಿಯುಗ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು ಯುಗ ಆದ್ಮೇಲೂ ಕೂಡ ಒಂದು ಸಂಧಿಕಾಲ ಅಂತ ಇರುತ್ತೆ. ಸಂಧಿಕಾಲ ಅಂದ್ರೆ ಈಗ ಹೇಗೆ ನಾವು ಸ್ಕೂಲ್ಗೆ ಹೋದ್ಮೇಲೆ ಒಂದ್ ವರ್ಷ ಎಲ್ಲ ಕ್ಲಾಸ್ಗೆ ಹೋಗ್ತೀವಿ, ಎಕ್ಸಾಮ್ ಬರಿತೀವಿ, ಎಕ್ಸಾಮ್ ಬರೆದ್ಮೇಲೆ ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ಬೇಕಂದ್ರೆ ನಾವು ತಯಾರಿ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ರಜಾ ಕೊಡ್ತಾರೆ. ಸೊ ಆ ಒಂದು ರಜೆನ ನಾವು ಸಂಧಿಕಾಲ ಅಂತ ಕರೀಬಹುದು. ಅಂದ್ರೆ ಮುಂದಿನ ಯುಗಕ್ಕೆ ಹೋಗ್ಬೇಕಂದ್ರೆ ನಾವು ಅದೇ ತರದ ಗುಣಗಳನ್ನ ಬೆಳೆಸ್ಕೊಳ್ಬೇಕಾಗುತ್ತೆ. ಹಾಗಾಗಿಯೇ ಕಲಿಯುಗ ಮುಗಿದ ಮೇಲೆ ಈ ಪ್ರಳಯ ಕಾಲ ಏನಿದೆ, ಸಂಧಿಕಾಲ, ಅದು ನಮಗೆ ಪ್ರಿಪರೇಟರಿ ಟೈಮ್. ಅಂದ್ರೆ ನಾವು ಸತ್ಯಯುಗಕ್ಕೆ ಹೋಗಬೇಕಂದ್ರೆ ಒಂದು ಸಿದ್ಧತೆಗಳನ್ನ ಮಾಡ್ಕೋಬೇಕು. ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಹಾಗೂ ಆತ್ಮದ ಒಂದು ಲೆವೆಲ್ ಅಲ್ಲಿ ನಾವು ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಆಗಿರುವಂತ ಒಂದು ಟೈಮ್. ಸೊ 1974ರಲ್ಲಿ ಈ ಒಂದು ಕಲಿಯುಗ ಭೂಮಿಯ ಮೇಲೆ ಮುಗಿಯಿತು ಅಂತ ಮಹರ್ಷಿ ಅಮರರವರು ಫಸ್ಟ್ ಡಿಕ್ಲೇರ್ ಮಾಡಿದ್ರು. ಅವರೇ ಫಸ್ಟ್ ಸ್ಪಿರಿಚುವಲ್ ಮಾಸ್ಟರ್ ಈ ತರ ಓಪನ್ ಆಗಿ ಡಿಕ್ಲೇರ್ ಮಾಡಿದ್ದು. ಸಾಕಷ್ಟು ಜನಕ್ಕೆ ಏನಕ್ಕೆ ಇದ್ರ ಬಗ್ಗೆ ಅರಿವಿಲ್ಲ ಅಂದ್ರೆ, ನಾನು ಹೇಳ್ದಂಗೆ ಹಳೆ ಒಂದು ಲೆಕ್ಕಾಚಾರದಲ್ಲೇ ಜನ ಇನ್ನ 4 ಲಕ್ಷ ವರ್ಷ ಕಲಿಯುಗ ಇದೆ ಅಂತ ನಂಬ್ಕೊಂಡಿರೋದ್ರಿಂದ 2-3 ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಕಲಿಯುಗ ಮುಗ್ದಿದೆ ಅಂತ ತಿಳ್ಕೊಳ್ಳೋದಕ್ಕೆ ಏನಂದ್ರೆ, ಬುದ್ಧ ಬಂದಿದ್ದು ಕಲಿಯುಗದ ಮಧ್ಯದಲ್ಲಿ. ಸೊ ಅದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಬಂದು ಈ ಪರಶುರಾಮ ಕ್ಷೇತ್ರ ಇದೆಯಲ್ಲ ನಿಮ್ಮ ನಾರ್ತ್ ಕರ್ನಾಟಕ, ಅಲ್ಲಿ ಅವರು ಪರಶುರಾಮ ಇದ್ದಾಗ ಅವರ ಒಂದು ಹಿಂಬಾಲಕರಿಗೆ ಒಂದು ವರ ಕೊಟ್ಟಿರ್ತಾರೆ, ನೀವು ಇಲ್ಲಿ ಕಲಿಯುಗ ಮುಗಿಯವರೆಗೂ ವಾಸಿಸಿ. ಕಲಿಯುಗ ಮುಗಿತಾ ಇದ್ದಂಗೆ ಏನಾಗುತ್ತೆ, ಈ ಜಾಗ ಫುಲ್ಲು ಜಲಾವೃತ ಆಗುತ್ತೆ ಅಂತ. ಸೊ ಅದು ಕೂಡ 1974 ಅಷ್ಟೊತ್ತಿಗೆ ಆ ಜಾಗ ಏನು ಮಲಪ್ರಭಾ ಅಣೆಕಟ್ಟು ಅನ್ಸುತ್ತೆ, ಅದು ಕೂಡ ಜಲಾವೃತ ಆಗ್ಬಿಟ್ಟು ಅಲ್ಲಿರೋ ಜನಗಳು ಏನು ಪರಶುರಾಮರ ಒಂದು ಕೆಳಗಡೆ ಇದ್ದವರು. ಸೊ ಅದು ಕೂಡ ಎರಡನೇ ಒಂದು ಪಾಯಿಂಟ್. ಮೂರನೇ ಒಂದು ಪಾಯಿಂಟ್ ಏನಂದ್ರೆ, ರಾಮಾಯಣದ್ದು ಯುದ್ಧ ಆಗತ್ತಲ್ಲ, ಅದಾದ್ಮೇಲೆ ಬ್ರಿಟಿಷರಿಗೆ ಮತ್ತೆ ಅಂದ್ರೆ ಆಗಿದ್ದ ಒಂದು ಕಪಿ ಸೈನ್ಯ ಹಾಗೂ ರಾವಣನ ಕಡೆಯ ಇಬ್ಬರಿಗೆ ಒಂದು ವರವನ್ನ ಕೊಟ್ಟಿರ್ತಾರೆ, ನೀವು ಮುಂದಿನ ಒಂದು ಕಲಿಯುಗದ ಅಂತ್ಯದವರೆಗೂ ಕೂಡ ನೀವು ಅಂತ್ಯ ಆಗುವಷ್ಟೊತ್ತಿಗೆ ನೀವು ಈ ಭರತ ಖಂಡವನ್ನ ಆಳಿ ಅಂತ. ಹಾಗಾಗಿನೇ ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದು ಆಳಿ ಅವರ ಒಂದು ಸಾಮ್ರಾಜ್ಯ ಕೂಡ ಎಂಡಾಯ್ತು. ಅದಾದ್ಮೇಲೆ 2 ಪ್ರಧಾನ ಮಂತ್ರಿಗಳು ಕೂಡ ರಾವಣನ ಕಡೆ ಆಳಿದ್ರು. ಹಾಗಾಗಿ ಅವ್ರದ್ದು ಆಳ್ವಿಕೆ ಕಲಿಯುಗ ಮುಗಿತಾ ಇದ್ದಂಗೆನೆ ಅವರ ಆಳ್ವಿಕೆ ಕೂಡ ಮುಗೀತು. ಸೊ ಈ 3 ಸೂಚನೆಗಳಿಂದ ನಾವು ಕಲಿಯುಗ ಮುಗ್ದಿದೆ ಅಂತ ಧೈರ್ಯವಾಗಿ ಹೇಳ್ಬೋದು. ಸೊ ಇದು ಕಲಿಯುಗ ಆಯ್ತು. ಸೊ ಈ ಚತುರ್ಯುಗದಲ್ಲಿ ಏನಾಗುತ್ತೆ ಅಂದ್ರೆ, ಪ್ರಳಯ ಈಗಿರೋದು ನಾವು 1974 ಇಂದ ಸಾಮಾನ್ಯವಾಗಿ 432 ವರ್ಷಗಳ ಒಂದು ಪ್ರಳಯ ಕಾಲ ಇರುತ್ತೆ, ಸಂಧಿಕಾಲ ಇರುತ್ತೆ. ಆದ್ರೆ ಈ ಒಂದು ಸಮಯ ಒಂದು ಕಂಪ್ರೆಸ್ಡ್ ಪ್ರಳಯ ಆಗಿದೆ. ಕಂಪ್ರೆಸ್ಡ್ ಪ್ರಳಯ ಅಂದ್ರೆ ಸಾಮಾನ್ಯವಾಗಿ 432 ವರ್ಷ ಇರಬೇಕಿತ್ತು. ಆದ್ರೆ ನಾವು ಒಂದು ವಿಶೇಷವಾದ ಒಂದು ಟೈಮ್ ಪೀರಿಯಡ್ ಅಲ್ಲಿ ಇದ್ದೀವಿ. ಅದೇನಂದ್ರೆ, ನಮ್ಮ ಭೂಮಿ ಹೇಗೆ ಸೂರ್ಯನ ಸುತ್ತ ಸುತ್ತುತ್ತೆ, ಅದೇ ತರ ಸೂರ್ಯ ಕೂಡ ಇನ್ನೊಂದು ದೊಡ್ಡ ನಕ್ಷತ್ರ ಇದೆ ಆಲ್ಸಯಾನ್ ಅಂತ, ಆ ಒಂದು ಸೂರ್ಯನ ಸುತ್ತ ಸುತ್ತುತ್ತೆ. ಆ ಸೂರ್ಯ ಇನ್ನೂ ದೊಡ್ಡ ಸೂರ್ಯನಾದ ಸಿರಿಯಸ್ ಅಂತ ಒಂದು ಸ್ಟಾರ್ ಇದೆ, ಅದ್ರ ಸುತ್ತ ಸುತ್ತುತ್ತೆ. ಸೊ ಈ ರೀತಿ 26,000 ವರ್ಷಗಳಿಗೆ ಒಮ್ಮೆ ಈ ಒಂದು ಪರಿಭ್ರಮಣೆ ಆಗುತ್ತೆ. 2012ರಲ್ಲಿ ಏನಾಯ್ತಂದ್ರೆ, ನಮ್ಮ ಸೂರ್ಯ ಈ ಆಲ್ಸಯಾನ್ ಅನ್ನೋ ಒಂದು ಸೆಂಟ್ರಲ್ ಸನ್ ಅಂತ ಕರಿತೀವಿ, ಅದರ ಸುತ್ತ ಒಂದು ಪ್ರಭಾವಳಿ ಇದೆ, ಅದನ್ನ ನಾವು ಫೋಟಾನ್ ಬೆಲ್ಟ್ ಅಂತ ಕರಿತೀವಿ. ಆ ಫೋಟಾನ್ ಬೆಲ್ಟ್ಗೆ 2012ರಲ್ಲಿ ಪ್ರವೇಶಿಸಿದ್ರಿಂದ ಋಷಿಗಳು ಪ್ರಳಯವನ್ನ 432 ವರ್ಷದಿಂದ 49 ವರ್ಷಗಳಿಗೆ ಕಂಪ್ರೆಸ್ ಮಾಡಿದ್ರು. ಅಂದ್ರೆ 1987ರಲ್ಲಿ ಒಂದು ಸಲ ಬ್ರೀಫ್ ಆಗಿ ನಮ್ಮ ಭೂಮಿ ಫೋಟಾನ್ ಬೆಲ್ಟ್ ಎನರ್ಜಿ ಫೀಲ್ಡ್ಗೆ ಎಂಟರ್ ಆಯ್ತು. ಅಲ್ಲಿಂದ 49 ವರ್ಷ ಅಂದ್ರೆ 2036
36ಕ್ಕೆ 49 ವರ್ಷ ಮುಗಿಯುತ್ತೆ. ಸೊ ಈ ಒಂದು ಸಂಧಿಕಾಲ ಕಂಪ್ರೆಸ್ ಆಗಿದೆ. ಇದು ಒಂದು ಸ್ಪೆಷಲ್ ನಾಲೆಡ್ಜ್ ಕೊಟ್ಟಿರೋದು. ಸೊ ಹಾಗಾಗಿ ಸಾಕಷ್ಟು ಆ, ಪ್ರಳಯ ಏನಾಗಿದೆ, ಇದಾಗಿದೆ, ಹೆಚ್ಚುವರಿ ಆಗಿದೆ. ಈ ಫೋಟಾನ್ ಬೆಲ್ಟ್ ಯಾವಾಗೆಲ್ಲ ಭೂಮಿ ಈ ಒಂದು ಫೋಟಾನ್ ಬೆಲ್ಟ್ ಎನರ್ಜಿ ಫೀಲ್ಡ್ ಎಂಟರ್ ಆಗುತ್ತೆ, ಆಗ ಭೂಮಿ ಮೇಲೆ ಯಾವ ಯುಗ ಇದೆಯಲ್ಲ ಅದು ಆಂಪ್ಲಿಫೈ ಆಗುತ್ತೆ. ಆಂಪ್ಲಿಫೈ ಅಂದ್ರೆ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಕಲಿಯುಗದಲ್ಲಿ ಇದ್ದಾಗ ಭೂಮಿ ಏನಾದ್ರು ಫೋಟಾನ್ ಬೆಲ್ಟ್ ಎನರ್ಜಿ ಫೀಲ್ಡ್ ಎಂಟರ್ ಆಗಿದ್ರೆ, ಕಲಿಯುಗದ ಒಂದು ಈ ಒಂದು ಘೋರತನ 10 ಪಟ್ಟು ಜಾಸ್ತಿ ಆಗಿರೋದು. ಆದ್ರೆ ಭೂಮಿಯ ಒಂದು ಚರಿತ್ರೆಯಲ್ಲಿ ಫಸ್ಟ್ ಟೈಮ್ ಈ ಒಂದು ಪ್ರಳಯ ಟೈಮಲ್ಲಿ ಎಂಟರ್ ಆಗಿರೋದ್ರಿಂದ ಪ್ರಳಯನ ಕಂಪ್ರೆಸ್ ಮಾಡಿದ್ದಾರೆ. ಹಾಗಾಗಿನೇ ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟೊಂದು ರೀತಿಯ ಒಂದು ವಾರ್ಗಳು ನಡೀತಾ ಇದೆ, ಜೊತೆಗೆ ಕೊರೋನಾ ಥರದ್ದು ಒಂದು ಪ್ಯಾಂಡೆಮಿಕ್ ಕೂಡ ಬಂತು. ಹಾಗೂ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಅಶಾಂತಿ ಇದೆ, ಒಂದು ಸಂತೋಷ ಇಲ್ಲ, ಖುಷಿ ಇಲ್ಲ ಜೀವನದಲ್ಲಿ. ಮತ್ತೆ ಏನೋ ಒಂದು ಚಡಪಡಿಕೆ ಇದೆ, ಏನೋ ನಡೀತಾ ಇದೆ ಅಂತ. ಮತ್ತೆ ಟೈಮ್ ಕೂಡ ಫಾಸ್ಟ್ ಆಗ್ತಾ ಇದೆ. ಸೊ ಇದೆಲ್ಲ ಕೂಡ ಕಂಪ್ರೆಸ್ಡ್ ಪ್ರಳಯದ ಸೂಚನೆಗಳು. ಸೊ ನಾವು ಈ ಕಂಪ್ರೆಸ್ಡ್ ಪ್ರಳಯದಲ್ಲಿ ಏನ್ ಮಾಡ್ಬೇಕಂದ್ರೆ ಧ್ಯಾನವನ್ನ ಮಾಡ್ಬೇಕು. ಮೊದಲನೇದಾಗಿ ಧ್ಯಾನವನ್ನ ಮಾಡ್ಬೇಕು. ಎರಡನೇದಾಗಿ ಈ ಆಧ್ಯಾತ್ಮಿಕ ಸತ್ಯಗಳನ್ನ ತಿಳ್ಕೊಂಡ್ರೆ ನಾವು ಈ ಒಂದು ಸತ್ಯಕ್ಕೆ ಅಲೈನ್ ಆಗ್ಬೋದು. ಅಂದ್ರೆ ನನ್ನ ಗುರುಗಳು ಹೇಳಿದ್ರು, ಸತ್ಯಕ್ಕೆ ಹೋಗ್ಬೇಕಂದ್ರೆ ಯು ಶುಡ್ ಬಿ ಗುಡ್, ಆನೆಸ್ಟ್ ಅಂಡ್ ಪೀಸ್ಫುಲ್. ಅಂದ್ರೆ ಗುಡ್ ಅಂದ್ರೆ ಒಳ್ಳೆಯವರಾಗಿರ್ಬೇಕು, ಆನೆಸ್ಟ್ ಆಗಿರ್ಬೇಕು. ಆನೆಸ್ಟ್ ಅಂದ್ರೆ ನ್ಯಾಯವಾಗಿ ನಿಮ್ಮ ಆತ್ಮಸಾಕ್ಷಿಗೆ ಏನು ಸರಿ ಅನಿಸುತ್ತೆ ಅದರ ರೀತಿ ನಡ್ಕೋಬೇಕು. ಪೀಸ್ಫುಲ್ ಆಗಿರ್ಬೇಕು ಅಂದ್ರೆ ಯಾವುದೇ ಒಂದು ಗಲಭೆಗಳನ್ನ ಮಾಡ್ಕೊಳ್ಳದೆ, ಬೇರೆಯವ್ರ ಜೊತೆ ಒಂದು ಅಹಿತಕರ ಘಟನೆಗಳಿಗೆ ನಮ್ಮನ್ನ ನಾವು ತೊಡಗಿಕೊಳ್ಳದೆ ಶಾಂತಿಯುತವಾಗಿ ಇರೋದಕ್ಕೆ ಪ್ರಯತ್ನ ಪಡಬೇಕು. ಈ ಮೂರಲ್ಲಿ ಒಂದನ್ನ ನಾವು ಸಾಧಿಸಿದ್ರು ಕೂಡ ನಾವು ಸತ್ಯಯುಗಕ್ಕೆ ಹೋಗೋ ಚಾನ್ಸ್ ಇದೆ ಅಂತ ನನ್ನ ಗುರುಗಳು ಹೇಳಿದ್ರು. ಈ ಸತ್ಯಯುಗಕ್ಕೆ ಹೋಗ್ಬೇಕಂದ್ರೆ ನಮ್ಮ ಫಿಸಿಕಲ್ ಬಾಡಿ ಕೂಡ ಚೇಂಜಸ್ ಆಗುತ್ತೆ. ಈಗ ನಮ್ಮ ಭೌತಿಕ ಶರೀರದಲ್ಲಿ 2 DNA ಸ್ಟ್ರಾಂಡ್ ಇದೆ. ಅಂದ್ರೆ ಕಲಿಯುಗದಲ್ಲಿ ನಾವು ಈ ಒಂದು ಭೌತಿಕ ಶರೀರ ರೋಗ ರುಜಿನಗಳಿಗೆ ಒಳಗಾಗುತ್ತೆ, ನಾವು ಸಾವನ್ನಪ್ತೀವಿ. ಆದ್ರೆ ಸತ್ಯಯುಗಕ್ಕೆ ಹೋಗ್ಬೇಕಂದ್ರೆ ಇದೇ ಒಂದು ಫಿಸಿಕಲ್ ಬಾಡಿ, ಇದೇ ಒಂದು ಭೌತಿಕ ಶರೀರ ಒಂದು 24 ಅಡಿ ಆಗುತ್ತೆ, ಮತ್ತೆ 12 DNA ಸ್ಟ್ರಾಂಡ್ಗಳಾಗುತ್ತೆ. ಸೊ ಹಾಗಾಗಿ ಅದನ್ನ ನಾವು ಆಕ್ಟಿವೇಟ್ ಮಾಡ್ಕೋಬೇಕು. ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂದ್ರೆ ನಿರಂತರವಾಗಿ ಧ್ಯಾನ ಮಾಡ್ತಾ ನಾವು ಸತ್ಯಯುಗಕ್ಕೆ ಹೋಗ್ತೀವಿ ಅನ್ನೋ ಒಂದು ಸ್ಟ್ರಾಂಗ್ ವಿಲ್ ಪವರ್ ಮತ್ತೆ ಇಚ್ಛಾಶಕ್ತಿ ಇದ್ರೆ ಆಟೋಮೆಟಿಕ್ ಆಗಿ ಈ ಶಕ್ತಿಗಳು ಏನ್ ಪ್ರಳಯ ಫೋರ್ಸಸ್ ಇದೆಯಲ್ಲ ಅದು ನಮ್ಮ ದೇಹಕ್ಕೆ ಬಂದು ನಮ್ಮಲ್ಲಿ ಪರಿವರ್ತನೆ ಆಗುತ್ತೆ. ಈ ದೇಹ ಏನಿದೆ, ನಮ್ಮ ಸೆಲ್ಸ್ ಇದೆಯಲ್ಲ, ಈ ಸೆಲ್ಸ್ ಬಂದು ಕಾರ್ಬನ್ ಬೇಸ್ಡ್ ಫಾರ್ಮ್, ಅಂದ್ರೆ ಇಂಗಾಲದ ಒಂದು ಧಾತುವಿನಿಂದ ಮಾಡಿರುವಂತಹ ಒಂದು ಬಾಡಿ ಇದು ಕ್ರಮೇಣವಾಗಿ ನೀವು ಕ್ರಿಸ್ಟಲ್ಸ್ ನ ನೋಡಿರ್ಬೋದು. ಈ ಕ್ವಾಡ್ಸ್ ಇರ್ಬೋದು, ರೋಸ್ ಕ್ವಾಡ್ಸ್ ಅಂತೆಲ್ಲ ಕರೀತಾರಲ್ಲ, ಆ ಕ್ರಿಸ್ಟಲ್ ತರ ನಮ್ಮ ಪ್ರತಿಯೊಂದು ಜೀವ ಕಣಗಳು ಕೂಡ ಕ್ರಿಸ್ಟಲ್ ಆಗುತ್ತೆ. ಆ ಕ್ರಿಸ್ಟಲ್ ಆಗಿ ಮಾರ್ಪಾಟಾದಾಗ ನಾವು ಬೆಳಕಿನ ದೇಹ ಅಂದ್ರೆ ಲೈಟ್ ಬಾಡಿ ಆಗಿ ಪರಿವರ್ತನೆಗೊಳ್ತೀವಿ. ಸೊ ಇದೇ ನಾವು ಸತ್ಯಯುಗಕ್ಕೆ ಹೋಗಕ್ಕೆ ಮಾಡ್ಬೇಕಾಗಿರುವಂತಹ ಒಂದು ಸಿದ್ಧತೆ ಅಂತ ಹೇಳ್ಬೋದು. ಸೊ ಪ್ರಳಯ ಮತ್ತೆ ಚತುರ್ಯುಗದ ಬಗ್ಗೆ ಮಾತಾಡಿದೆ, ಸತ್ಯಯುಗದ ಬಗ್ಗೆನೂ ನಾನು ಮಾತಾಡಿದೆ. ಸತ್ಯಯುಗದಲ್ಲಿ ಅಂದ್ರೆ ಸತ್ಯಯುಗ 20,000 ವರ್ಷಗಳ ಕಾಲ ಇರುತ್ತೆ. ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೀವಲ್ಲ, ಕಲ್ಕಿಯವರು ಬಂದು ಧರ್ಮ ಸ್ಥಾಪನೆ ಮಾಡ್ತಾರೆ ಅಂತ. ಸೊ ಕಲ್ಕಿಯವರು 1924 ಅಲ್ಲಿ ಶಂಬಲದಲ್ಲಿ ಹುಟ್ಟಿದ್ರು. ಅವರಿಗೆ ಋಷಿಗಳು, ಸಪ್ತ ಋಷಿಗಳು, ಮತ್ತೆ ಪರಶುರಾಮ, ಮತ್ತೆ ಕೃಪಾಚಾರ್ಯ, ವಿಶ್ವಾಮಿತ್ರ ಮಹರ್ಷಿ, ಹಾಗೆ ಅಮರ ಅವರು ಕೂಡ ಟ್ರೈನಿಂಗ್ ಅನ್ನ ಕೊಟ್ಟು ಅವ್ರನ್ನ ಸಿದ್ಧಪಡಿಸಿದ್ದಾರೆ. ಸಪ್ತ ಋಷಿಗಳು ಯಾವಾಗ ಅವ್ರಿಗೆ ನೀವು ಭೂಮಿಯ ಮೇಲೆ ಹೋಗಿ ಕೆಲಸವನ್ನ ಮಾಡಿ ಅಂತ ಹೇಳ್ತಾರೆ, ಆಗ ಮಾತ್ರ ಅವ್ರು ಬರ್ತಾರೆ. ಬಟ್ ಅಲ್ಲಿ ಇಲ್ಲಿ ಜಗತ್ತಲ್ಲಿ ಹಲವಾರು ಕಡೆ ಕಾಣಿಸ್ಕೊಂಡಿದ್ದಾರೆ ಕಲ್ಕಿಯವರು. ಆ ತರದ ಒಂದು ಇನ್ಸ್ಟೆನ್ಸ್ ಏನಂದ್ರೆ 1987ರಲ್ಲಿ ಕಲ್ಕಿಯವರು ಕೀನ್ಯಾದ ನೈರೋಬಿಯಲ್ಲಿ ಒಂದು ಅಪಿಯರೆನ್ಸ್ ನ ಕೊಟ್ರು. ಅಲ್ಲೊಂದು ಗ್ರೂಪ್ ಆಫ್ ಪೀಪಲ್ ಅಂದ್ರೆ ಒಂದು ಗುಂಪಿಗೆ ಅವರು ದರ್ಶನ ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ ಹಾಗೆ ಮಾಯ ಆದ್ರು. ಆ ಒಂದು ಸಂದರ್ಭದಲ್ಲಿ ನಮ್ಮ ಫಾರ್ಚೂನ್ ಏನಂದ್ರೆ ಕೀನಿಯನ್ ಟೈಮ್ಸ್ ಅಂತ ಒಂದು ನ್ಯೂಸ್ ಪೇಪರ್ನ ಒಂದು ಫೋಟೋಗ್ರಾಫರ್ ಅಲ್ಲಿದ್ದು ಅವರು ಕೆಲವು ಫೋಟೋಸ್ನೆಲ್ಲ ಕ್ಯಾಪ್ಚರ್ ಮಾಡಿದ್ರು. ಆ ಒಂದು ಫೋಟೋನ ನನ್ನ ಗುರುಗಳು ಅವರ ರೂಮಲ್ಲಿ ಕೂಡ ಇಟ್ಕೊಂಡಿದ್ರು. ಸೊ ನಿಮಗೆ ಬೇಕಂದ್ರೆ ನಾನು ಆ ಫೋಟೋನ ಕಳಿಸ್ತೀನಿ. ನೀವು ಅವರ ಮೇಲೆ ಧ್ಯಾನವನ್ನ ಮಾಡಿದ್ರು ಕೂಡ ನಿಮಗೆ ಈ ಒಂದು ಆಧ್ಯಾತ್ಮಿಕ ಸತ್ಯಗಳು ಅರಿವಾಗುತ್ತೆ, ಮತ್ತೆ ನಿಮ್ಮ ಇನ್ನರ್ ಸ್ಟ್ರೆಂತ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು.
ಸೊ ಇದು ಕಲ್ಕಿಯ ವಿಚಾರ. ಹಾಗಾಗಿ ಕಲ್ಕಿ ಬರೋದಕ್ಕಿಂತ ಮುಂಚೆ ನಮ್ಮನ್ನ ನಾವು ತಯಾರು ಮಾಡ್ಕೊಂಡು ನಾವು ಸತ್ಯಯುಗಕ್ಕೆ ಹೋಗ್ತೀವಿ ಅಂತ ನಾವು ಒಂದು ದೃಢವಾದ ಸಂಕಲ್ಪದಿಂದ ಧ್ಯಾನವನ್ನ ಮಾಡಿದ್ರೆ ಖಂಡಿತ ನಾವೆಲ್ಲ ಸತ್ಯಯುಗಕ್ಕೆ ಹೋಗ್ಬೋದು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಿಮ್ಗೆ ಏನಾದ್ರೂ ಕ್ವೆಶನ್ಸ್ ಇದ್ರೆ ಖಂಡಿತ ಕೇಳಿ. ಹಾ ಸರ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. Thank you. ಈ ಕಲಿಯುಗ ಅಂತ್ಯ ಅನ್ನೋದು 1974 ಆಯ್ತು ಅಂತ ಹೇಳಿದ್ರಿ ಸರ್. ನಿಜವಾಗ್ಲೂನು ಅಂದ್ರೆ ಇವಾಗಿರೋದು ನಾವು ಸಂಗಮ ಯುಗದಲ್ಲಿ ಸರ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಹಾಗೇನೆ ಅದಕ್ಕೆ ಸಾಕ್ಷಿಗಳನ್ನ ಕೂಡ ಒಂದು 3 ಎಕ್ಸಾಂಪಲ್ಸ್ ಅಂದ್ರೆ ಆ ಸಾಕ್ಷಿಗಳನ್ನ ಕೂಡ ನೀವು ಹೇಳಿದ್ರಿ. ಚೆನ್ನಾಗಿತ್ತು ಸರ್ ನೀವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಟಾಪಿಕ್ ತುಂಬಾ ಅದ್ಭುತವಾಗಿತ್ತು. ಹಾಗೆ ನಾವು ಸತ್ಯಯುಗಕ್ಕೆ ಹೋಗೋದಕ್ಕೆ ಏನ್ ದಾರಿ ಅನ್ನೋದನ್ನ ಕೂಡ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ನಾವ್ ಯಾವ ರೀತಿಯಾಗಿ ಇರ್ಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿತ್ತು ಸರ್. ಈ ಕಲ್ಕಿ ಅನ್ನೋದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಏನಾದ್ರು ವಿವರಣೆ ಕೊಡ್ಬೋದಾ ಸರ್? ಇವಾಗ ಕಲ್ಕಿ ಅನ್ನೋದು ಒಂದು ವಿಷ್ಣುವಿನ 10ನೇ ಅವತಾರ ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. ಈ ಭವಿಷ್ಯ ಮಾಲಿಕ ಮತ್ತೆ ಕಲ್ಕಿ ಪುರಾಣ ಹಾಗೂ ಜಗತ್ತಿನ ಹಲವಾರು ಧರ್ಮಗಳಲ್ಲಿ ಕೂಡ ಕಲ್ಕಿಯ ಬಗ್ಗೆ ಉಲ್ಲೇಖ ಇದೆ. ಬೈಬಲ್ ಅಲ್ಲಿ ನೋಡಿದ್ರೆ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್ ಅಂತ ಕರೀತಾರೆ. ಆಕ್ಚುಲಿ ಅದು ಕ್ರೈಸ್ಟ್ ಅಲ್ಲ, ಕ್ರೈಸ್ಟ್ ಕಾನ್ಶಿಯಸ್ನೆಸ್. ಅಂದ್ರೆ ಕ್ರಿಸ್ತನ ಒಂದು ಪವರ್ ಇದೆ ಅಲ್ಲ, ಆ ತರದ್ದು ಒಂದು ಕಾನ್ಶಿಯಸ್ನೆಸ್ ನ ತಗೊಂಡ್ ಬರೋದಕ್ಕೆ ಒಂದು ಅವತಾರ ಬರ್ತಾರೆ ಅಂತ ಬೈಬಲ್ ಅಲ್ಲಿ ಹೇಳಿದ್ದಾರೆ. ಅದು ಆಮೇಲೆ ಕುರಾನ್ ಅಲ್ಲಿ ಇಮಾಮ್ ಮಹದಿ ಅನ್ನೋರು ಒಬ್ರು ಬರ್ತಾರೆ, ಪ್ರಾಫೆಟ್ ಬರ್ತಾರೆ. ಅವರು ಜಗತ್ತಲ್ಲಿ ಧರ್ಮ ಸಂರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆ ಇಮಾಮ್ ಮಹದಿ ಇರ್ಬೋದು. ಮತ್ತೆ ಬುದ್ಧಿಸ್ಟ್ ಟೆಕ್ಸ್ಟ್ ಅಲ್ಲಿ ಮೈತ್ರೇಯ ಸೆಕೆಂಡ್ ಕಮಿಂಗ್ ಆಫ್ ಬುದ್ಧ ಅಂತ ಹೇಳಿದ್ದಾರೆ. ಅದು ಮತ್ತೆ ನಮ್ಮ ಹಿಂದೂ ಸ್ಕ್ರಿಪ್ಚರ್ಸ್ ಅಲ್ಲಿ ಏನು ಕಲ್ಕಿ ಅಂತ ಕರೀತಾರೆ. ಸೊ ಎಲ್ಲ ಕೂಡ ಒಂದೇ ಹೆಸರನ್ನ ಇಂಡಿಕೇಟ್ ಮಾಡೋದು, ಅದು ಕಲ್ಕಿ ಅವರು. ಸೊ ಕಲ್ಕಿಯವರು ಎಷ್ಟು ಶಕ್ತಿಶಾಲಿ ಅಂದ್ರೆ ಈ ನರಸಿಂಹ ಅವತಾರ ಇದೆಯಲ್ಲ, ನರಸಿಂಹ ಅವತಾರದ 300 ಪಟ್ಟು ಹೆಚ್ಚು ಉಗ್ರವಾಗಿರ್ತಾರೆ ಅಂತ ಮಹರ್ಷಿ ಅಮರರ್ ಅವರು ಹೇಳಿದ್ರು. ಸೊ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಎಷ್ಟು ಪವರ್ಫುಲ್ಲು ಮತ್ತೆ ಹೇಗೆ ಅವರು ಶಕ್ತಿಶಾಲಿ ಆಗಿದ್ದಾರೆ ಅಂತ. ಕಲ್ಕಿಯವರು ಆಲ್ರೆಡಿ ಹುಟ್ಟಿದ್ದಾರೆ. ಕೆಲವ್ರಿಗೆ ಇನ್ನ ಕಲಿಯುಗನೇ ಮುಗ್ದಿಲ್ಲ, ಹೇಗೆ ಕಲ್ಕಿಯವರು ಹುಟ್ಟಕ್ ಸಾಧ್ಯ ಅಂತೆಲ್ಲ ಹೇಳ್ತಾರೆ. ಬಟ್ ಆಲ್ರೆಡಿ ಅವ್ರು ಹುಟ್ಟಿದ್ದಾರೆ. ಶಂಬಲ ಗ್ರಾಮದಲ್ಲಿ ಹುಟ್ಟಿದ್ರು. ಶಂಬಲ ಇರೋದು ಬಂದು ಗೋಬಿ ಮತ್ತೆ ಮಂಗೋಲಿಯಾ ಡೆಸರ್ಟ್ ಇದೆ ಈ ಚೈನಾ ಹತ್ರ, ಚೈನಾದ ಬಾರ್ಡರ್ ಅಲ್ಲಿ. ಅಲ್ಲಿ ಅದರ ಮೇಲ್ಗಡೆ ಒಂದು ಬೆಳಕಿನ ನಗರ ಇದೆ, ಲೈಟ್ ಸಿಟಿ ಅಂತ ಕರಿತೀವಿ. ಶಂಬಲ ಕೂಡ ಒಂದು ಲೈಟ್ ಸಿಟಿ. ಸೊ ಆ ಲೈಟ್ ಸಿಟಿಲಿ 1924ರಲ್ಲಿ ಕಲ್ಕಿಯವರು ಹುಟ್ಟಿದ್ರು. ಸೊ ನಾನು ಹೇಳ್ದಂಗೆ ಪರಶುರಾಮ ಅವರವರು ಕಲ್ಕಿಯ ಒಂದು ಸೈನ್ಯದ ಇದು ಕಮಾಂಡರ್ ಆಗಿರ್ತಾರೆ, ದಂಡಾಧಿಕಾರಿಯಾಗಿರ್ತಾರೆ. ಸೊ ಯಾವಾಗ ಕಲ್ಕಿ ಬರ್ತಾರೆ ಆಗ ಅವರ ಸೈನ್ಯ ಕೂಡ ಬರುತ್ತೆ. ಮತ್ತೆ ಅವ್ರು ಬಂದ ಮೇಲೆ ನಾವು ಯಾವುದೇ ಭಯ ಪಡುವ ಅವಶ್ಯಕತೆ ಇಲ್ಲ, ಸತ್ಯ ದಾರಿಯಲ್ಲಿ ನಡೆಯೋರು ಯಾವುದೇ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಕೂಡ ಮಹರ್ಷಿ ಅಮರರ್ ಅವರು ಹೇಳಿದ್ರು. ಸೊ ಹಾಗಾಗಿ ನಾವು ಒಕ್ಕೊರಲಿನಿಂದ ಕಲ್ಕಿಯವರು ಆದಷ್ಟು ಬೇಗ ಬರ್ಲಿ ಅಂತ ನಾವು ಎಷ್ಟು ಸ್ಟ್ರಾಂಗ್ ಆಗಿ ಕೇಳ್ಕೊತೀವಿ, ಅಷ್ಟೇ ಬೇಗ ಅವರು ಬರ್ತಾರೆ. ನಾವು ಅದನ್ನ ಕೂಡ ಮಾಡೋದು ಅವಶ್ಯಕ. ನಿಮಗೆ ಕಲ್ಕಿ ಬಗ್ಗೆ ಜಾಸ್ತಿ ಕನೆಕ್ಷನ್ ಆಗ್ಬೇಕು, ನೀವೇನಾದ್ರೂ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗ್ಬೇಕು ಅಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಕಲ್ಕಿ ಮೆಡಿಟೇಷನ್ ನ ಹೇಳ್ಕೊಟ್ಟಿದ್ದೀನಿ ನಾನು. ಆಸಕ್ತಿ ಇದ್ದವರು ನನ್ನ ಚಾನೆಲ್ ನಲ್ಲಿ ನೋಡ್ಬೋದು, ನಿಮಗೆ ಅದರದ ಎನರ್ಜೀಸ್ ಗೊತ್ತಾಗುತ್ತೆ. ಸೊ ಇದೇ ಫಸ್ಟ್ ಅಪಿಯರೆನ್ಸ್ ಆಫ್ ಕಲ್ಕಿ. ಈ ಫೋಟೋ ಆಕ್ಚುಲಿ ನೋಡಿದ್ರೆ ನಿಮ್ಗೆ ಯಾರೋ ಒಂದು ಅರಬ್ ಇವ್ರ ತರ ಕಾಣಿಸ್ತಾರೆ. ಹಾಗಾಗಿ ಕೆಲವರಿಗೆ ಡೌಟ್ ಬರುತ್ತೆ ಇವರೇನ ಕಲ್ಕಿ ಅಂತ. ಬಟ್ ನೀವು ಮೆಡಿಟೇಷನ್ ಎಲ್ಲ ಮಾಡಿದ್ರೆ ನಿಮ್ಗೆ 100% ಸೆನ್ಸ್ ಆಗುತ್ತೆ ಇದು ಕಲ್ಕಿದೆ ಎನರ್ಜೀಸ್ ಅಂತ. ಸೊ ಇವರೇ ಲಾರ್ಡ್ ಕಲ್ಕಿದು ಫಸ್ಟ್ ಅಪಿಯರೆನ್ಸ್. ಸೊ ಇವ್ರನ್ನ ಕನೆಕ್ಟ್ ಮಾಡ್ಕೊಂಡು ನೀವು ಧ್ಯಾನ ಮಾಡಬಹುದು. 7 ಮಿನಿಟ್ಸ್ ಮಾಡಿ ಸಾಕು, ಜಾಸ್ತಿ ಮಾಡಕ್ ಹೋಗ್ಬಿಡಿ, ಯಾಕಂದ್ರೆ ಕಲ್ಕಿ ಎನರ್ಜಿ ಸಿಕ್ಕಾಪಟ್ಟೆ ಪವರ್ಫುಲ್ ಇದೆ. ಸರ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಇವತ್ತಿನ ಕ್ಲಾಸ್ ಅದ್ಭುತವಾಗಿತ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಮತ್ತೆ ನಮ್ PMC ಬಾಗಲಕೋಟೆಗೆ ಬರ್ಬೇಕಂತ ನಮ್ಮ ಎಲ್ಲಾ ತಂಡದ ಪರವಾಗಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸ್ಕೊತೀನಿ ಸರ್. ಥ್ಯಾಂಕ್ ಯು, ಖಂಡಿತ. ಓಕೆ ಸರ್. ಓಕೆ, ಸೊ ಎಂಡ್ ಆಫ್ ದ ಸೆಷನ್ ಅಲ್ಲ ಸರ್, ಯಾರ್ದಾದ್ರೂ ಪ್ರಶ್ನೆಗಳೇನಾದ್ರೂ ಇದ್ರೆ ಕೇಳ್ತಾರೆ? ಕೇಳಿ, ಖಂಡಿತ ಕೇಳಿ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ನನ್ನ ಹೆಸರು ಲೋಕೇಶ್ ಅಂತ. ನಾನ್ ನಿಮ್ ಸಬ್ಸ್ಕ್ರೈಬರು. ಓ ವಂಡರ್ಫುಲ್, ಹೇಳಿ. ನಾನ್ ನಿಮ್ ಹತ್ರ ಕಲ್ಕಿ ಭಗವಾನ್ ಫೋಟೋ ಕಳ್ಸ್ಕೊಂಡಿದ್ದೆ. ನಿಮ್ ಜೊತೆ ಮಾತಾಡ್ಬೇಕು ಅನ್ಕೊಂಡು ತುಂಬಾ ದಿನದಿಂದ ಆಸೆ ಇತ್ತು ಸರ್ ನನ್ಗೆ. ಓಕೆ.
ಅದು ನನ್ಗೆ ಏನಂತ ಆಸೆ ಇತ್ತು ಅಂದ್ರೆ, ನಮ್ಮ PMC ಕನ್ನಡ ಚಾನಲ್ ಮುಖಾಂತರ ನೀವು ಬಂದು ನಮ್ ಜೊತೆ ಮಾತಾಡ್ಬೇಕು ಅಂತ ನನ್ಗೆ ಎಷ್ಟೋ ತಿಂಗಳಿಂದ ನನ್ಗೆ ಆಸೆ ಪಟ್ಟಿದೆ. ಬಟ್ ಅದು ನೋಡಿ ಯಾವ್ದೋ ಮುಖಾಂತರ ನೀವು ನನ್ ಜೊತೆ ನಿಮ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ವೆರಿ ನೈಸ್. ನೀವು ಹೇಳೋ ವಿಚಾರ ತುಂಬಾ 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 ಚೆನ್ನಾಗಿರ್ತದೆ ಸರ್. ಥ್ಯಾಂಕ್ ಯು. ಕಲ್ಕಿ ಭಾಗ ನಾನು ಫೋಟೋ ಕಳಿಸ್ಕೊಂಡು ನಾನು ಧ್ಯಾನ ಪ್ರತಿದಿನ ಮಾಡ್ತೀನಿ ಸರ್. ಪ್ರತಿದಿನ ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆ ಧ್ಯಾನ ಮಾಡ್ತೀನಿ ಸರ್. ಪ್ರತಿದಿನ 3 ರಿಂದ 6 ಗಂಟೆ. ವಂಡರ್ಫುಲ್. ತುಂಬಾ ಚೆನ್ನಾಗಿದೆ ಸರ್. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ನನಗೆ. ಅದು ನಮ್ಮ PMC ಕನ್ನಡ ಚಾನಲ್ ನೀವು ಬಂದು ಮಾತಾಡ್ತಿದ್ದೀರಿ ಅಂತಂದ್ರೆ ನಾನು ಅನ್ಕೊಂಡಿದ್ದೆ ಸರ್. ಆಲ್ರೆಡಿ ನಮ್ಮ ಚಾನಲ್ ಬಂದು ನೀವು ಮಾತಾಡ್ಬೇಕು ಅನ್ಕೊಂಡು ತುಂಬಾ ಆಸೆ ಪಟ್ಟಿದ್ದೆ. ಬಟ್ ಆದ್ರೆ ಇಷ್ಟು ಬೇಗ ನಿಮ್ ಜೊತೆ ಮಾತಾಡ್ತೀನಿ ಅಂತ ಅನ್ಕೊಂಡಿರ್ತೀನಿ ಸರ್. ಸರ್, ನೀವು ಅಮರ ಮಹರ್ಷಿ ಅವರಿಂದ ಆಸ್ಟ್ರಲ್ ಆಗಿ ಒಂದು ಮಾರ್ಗದರ್ಶನ ಪಡ್ಕೊಂಡ್ರಿ ಅಂತ ಹೇಳಿದ್ರಿ. ಅದರಲ್ಲಿ ಯಾವ್ದಾದ್ರು ಒಂದು ನಮ್ಮ ಹತ್ರ ಶೇರ್ ಮಾಡ್ಬೋದಾ ಸರ್? ಇಲ್ಲ, ಎಕ್ಸ್ಪೀರಿಯನ್ಸಸ್ ನ ಆತರ ಅದು ಖಾಸಗಿ, ಅದನ್ನ ಶೇರ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಒಂದಂತೂ ಹೇಳ್ತೀನಿ, ನಾರ್ಮಲ್ ಆಗಿ ಏನಾಗುತ್ತೆ, ನಾವು ಒಂದು ಆಧ್ಯಾತ್ಮಿಕ ದಾರಿಯಲ್ಲಿರುವಾಗ ನಾವು ಋಷಿಗಳನ್ನ ಸಂಪರ್ಕಿಸ್ಬೇಕು ಅಥವಾ ಮಾಸ್ಟರ್ಸ್ ನ ಆಸ್ಟ್ರಲ್ ಅಲ್ಲಿ ಮೀಟ್ ಮಾಡ್ಬೇಕು ಅಂತ ಒಂದು ಹಂಬಲ ಇರುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ಎಷ್ಟೋ ಸಲ ನಾವು ಆ ಪ್ರಯತ್ನ ಪಟ್ಟಾಗ ನಮ್ಗೆ ಅದು ಫಲ ಕೊಡೋದಿಲ್ಲ. ನನ್ನ ಅನುಭವ ಏನಂದ್ರೆ, ನಾವು ಪ್ರಯತ್ನ ಪಡೋದೇ ಬೇಡ, ನಾವು ರೆಡಿ ಆಗಿತ್ತು ಅಂದ್ರೆ ಅವರೇ ಕನೆಕ್ಟ್ ಆಗ್ತಾರೆ. ಸೊ ಆ ತರದ ಅನುಭವಗಳು ಸುಮಾರು ಆಗಿದ್ದಾವೆ. ಸೊ ನಾವು ನಮ್ಮನ್ನ ಸಿದ್ಧತೆ ಮಾಡ್ಕೋಬೇಕು ಅಷ್ಟೇನೆ. ಕನೆಕ್ಷನ್ ಮಾಡ್ಕೋಬೇಕು ಅಂದ್ರೆ ನಾವು ಸಿದ್ಧವಾಗಿತ್ತು ಅಂದ್ರೆ 100% ಅವರೇ ಬರ್ತಾರೆ. ಸರ್ ಹೇಳಿ. ಒಂದ್ 5 ನಿಮಿಷ ನೀವು ಮಾಡಿಸ್ಬೋದಾ ಸರ್ ಅದು? ಅರ್ಥ ಆಗಿಲ್ಲ, ಇನ್ನೊಂದ್ಸಲಿ ಕೇಳಿ. ಒಂದ್ 5 ನಿಮಿಷ ನೀವು ಮೆಡಿಟೇಷನ್ ಮಾಡಿಸ್ಬೋದಾ ಸರ್? ಯಾವ ತರ ಮೆಡಿಟೇಷನ್? ಕಲ್ಕಿ ಅವ್ರದ್ದು ಎನರ್ಜಿ. ಒಂದು ಕೆಲಸ ಮಾಡೋಣ, ನಾನು ಪ್ರಕಾಶ್ ಅವ್ರಿಗೆ ಹೇಳಿದ್ದೀನಿ, ಇವತ್ತು ನಾನು ಬರೀ ವಿವರಣೆ ಕೊಡ್ತೀನಿ, ನೆಕ್ಸ್ಟ್ ಟೈಮ್ ಜಾಯಿನ್ ಆದಾಗ ಕಲ್ಕಿ ಮೆಡಿಟೇಷನ್ ಮಾಡ್ಸೋಣ ಅಂತ. ಯಾಕೆಂದ್ರೆ ಇದು ತುಂಬಾ ಪವರ್ಫುಲ್ ಆಗಿರೋದ್ರಿಂದ ನಾನು ಅವ್ರಿಗೆ ಫೋಟೋ ಶೇರ್ ಮಾಡ್ತೀನಿ. ನೀವು ಎಲ್ಲ ಫೋಟೋನ ತಗೊಳ್ಳಿ, 1 ವಾರ ಫೀಲ್ ಮಾಡಿ. ಆ ಎನರ್ಜೀಸು ಸಿಕ್ಕಾಪಟ್ಟೆ ಪವರ್ಫುಲ್, ಪ್ರಳಯ ಎನರ್ಜೀಸ್ ಅಲ್ವಾ, ಅದಕ್ಕೆ. ಸೊ ಅದ್ರದ್ದು ಒಂದು ಅನುಭವ ಪಡ್ಕೊಳ್ಳಿ. ನಿಮ್ಮ ಸಿಸ್ಟಮ್ ಅದಕ್ಕೆ ರೆಡಿ ಆಗ್ಬೇಕು. ಆಮೇಲೆ ನಾನು ಆ ಒಂದು ಮೆಡಿಟೇಷನ್ ಮಾಡಿಸ್ತೀನಿ. ಆಗ ಅದು ಸರಿಯಾಗಿ ನಮ್ಮ ಬಾಡಿ ತಗೊಳತ್ತೆ. ಅದು ನೆಕ್ಸ್ಟ್ ಟೈಮ್ ಕನೆಕ್ಟ್ ಆದ ಖಂಡಿತ ಮೆಡಿಟೇಷನ್ ಮಾಡೋಣ. ಸರ್, ನಮ್ಮ ಆನಾಪಾನ ಸತಿ ಧ್ಯಾನಕ್ಕೂ ಮತ್ತು ಕಲ್ಕಿ ಅವರ ಎನರ್ಜಿಗೂ ಏನು ವ್ಯತ್ಯಾಸ ಸರ್? ಆನೆಸ್ಟ್ಲಿ ಸ್ಪೀಕಿಂಗ್, ನಾನು ನಿಮ್ಮ ಮೆಡಿಟೇಷನ್ ಮಾಡಿಲ್ಲ. ಬಟ್ ಕಲ್ಕಿ ಮೆಡಿಟೇಷನ್ಗೂ ನಾರ್ಮಲ್ ಮೆಡಿಟೇಷನ್ಗೂ, ನಾವು ಮಾಡೋ ಮೆಡಿಟೇಷನ್ಗೂ ಡಿಫ್ರೆನ್ಸ್ ಏನು ಅಂದ್ರೆ, ನಿಮಗೆ ಕಲ್ಕಿಯ ಒಂದು ಧ್ಯಾನ ಮಾಡಿದಾಗ ಅವ್ರದ್ದು ಆ ಒಂದು ಯುನೀಕ್ ಎನರ್ಜೀಸ್ ಇದೆಯಲ್ಲ, ಅದು ನಿಮಗೆ ಫೀಲ್ ಆಗುತ್ತೆ. ನಾನು ಇವಾಗ ಬುದ್ಧನ ಮೆಡಿಟೇಷನ್ ಕೂಡ ಮಾಡಿದ್ದೀನಿ. ಬುದ್ಧನ ಎನರ್ಜೀಸೇ ಬೇರೆ, ಕಲ್ಕಿ ಎನರ್ಜೀಸೇ ಬೇರೆ. ಬುದ್ಧನ ನೀವು ನೋಡಿದ್ರೆ ಹೇಗ್ ಅನ್ಸುತ್ತೆ ನಿಮ್ಗೆ? ಫುಲ್ಲು ಶಾಂತ ಸ್ವಭಾವ, ಒಂಥರ ಕೂಲ್ ಕಾಮ್ ಫೀಲಿಂಗ್ ಬರುತ್ತಲ್ಲ. ಕಲ್ಕಿದ್ ಆ ತರ ಇಲ್ಲ, ಒಂದು ಸ್ಟ್ರಿಕ್ಟ್ ಫಾದರ್ ತರ. ಅಂದ್ರೆ ಒಂದು ಸ್ಟ್ರಿಕ್ಟ್ ಆಗಿರುವಂತ ಒಂದು ಗುರು ಇರ್ತಾರಲ್ಲ, ಒಂದು ತಂದೆ ಇರ್ತಾರೆ. ಅಂದ್ರೆ ಅವ್ರು ನಿಮ್ ಬೆನ್ ಹಿಂದೆ ನಿಂತಿರ್ತಾರೆ. ನೀವ್ ಏನಾದ್ರು ಮಾಡಿ, ನಾನ್ ನಿಮ್ ಹಿಂದೆ ಇದ್ದೀನಿ, ನಾನ್ ನೋಡ್ಕೊಳ್ತೀನಿ, ಆದ್ರೆ ಭಯ ಪಡಬೇಡ ಅನ್ನೋ ತರದ್ದು ಒಂದು ಧೈರ್ಯನ ನಿಮಗೆ ಕಲ್ಕಿ ಎನರ್ಜೀಸ್ ಕೊಡುತ್ತೆ. ಸೊ ಅದೇ ಡಿಫ್ರೆನ್ಸ್. ಓಕೆ ಸರ್, ತುಂಬಾ ಬಹಳ ಹೈ ಲೆವೆಲ್ ಎನರ್ಜಿ ಇದ್ದಂಗೆ ಕಾಣಿದೆ ಸರ್. 2-3 ದಿವಸ ಆದ ನಂತರ ನೀವು ಮತ್ತೆ ಕ್ಲಾಸ್ ತಗೊಂಡು ಅದನ್ನ ನಮ್ಗೆಲ್ಲರೂ ತಿಳಿಪಡಿಸಬೇಕಾಗಿ ವಿನಂತಿ. ಖಂಡಿತ ನೀವು. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ತೆ ಪೂಜಾ ಅವರೇ, ಹೇಳಿ. ಸರ್, ನೀವು ಹೇಳಿದ್ರಿ ಒಂದ್ಸತಿ ಬೆಂಗಳೂರು ಸೇವ್ ಆಗುತ್ತೆ, ಪ್ರಳಯ ಆಗಲ್ಲ, ಕೆಲವೊಂದ್ ಪ್ಲೇಸ್ ಅಲ್ಲಿ ಆಗುತ್ತೆ, ಕೆಲವೊಂದ್ ಪ್ಲೇಸ್ ಅಲ್ಲಿ ಆಗಲ್ಲ ಅಂತ ನಕ್ಷೆ ತಿಳಿಸಿದ್ರಿ. ಸೊ ಅದೇ ರೀತಿ ನನ್ಗೆ ಒಂದು ಕ್ಯೂರಿಯಾಸಿಟಿ ಏನಂದ್ರೆ, ಇವಾಗ ನಮ್ದು ಉತ್ತರ ಕರ್ನಾಟಕ, ಇದು ಬೆಳಗಾವಿ, ಬಾಗಲಕೋಟು, ಸೊ ಇದೆಲ್ಲ ಸೇವಿಂಗ್ ಆಗತ್ತಾ ಅಥವಾ ಇಲ್ಲೂ ಕೂಡ ಪ್ರಳಯ ಆಗತ್ತಾ ಅಂತ? ಆ ತರ ಡೀಟೇಲ್ ಆಗಿ ಡಿಸ್ಟ್ರಿಕ್ಟ್ ಬೈ ಡಿಸ್ಟ್ರಿಕ್ಟ್ ನೋಡಿ ಹೇಳೋದಕ್ಕೆ ಅದಕ್ಕೊಂದ್ ಸ್ವಲ್ಪ ಟೈಮ್ ಬೇಕು. ಯಾಕಂದ್ರೆ ಅಮರ ಅವ್ರು ಏನ್ ಹೇಳಿದಂದ್ರೆ, ನೀವು ಬೆಂಗಳೂರಿಂದ ಒಂದು ಲೈನ್ ಅನ್ನ ಸ್ಟ್ರೈಟ್ ಆಗಿ ಡ್ರಾ ಮಾಡಿ ಮುಂಬೈಗೆ ಕನೆಕ್ಟ್ ಮಾಡಿ, ಮುಂಬೈಯಿಂದ ಕೋಲ್ಕತ್ತಾಗೆ ಕನೆಕ್ಟ್ ಮಾಡಿ, ಕೋಲ್ಕತ್ತಾಯಿಂದ ಮತ್ತೆ ಅಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ನ ಬೆಂಗಳೂರಿಗೆ ಮತ್ತೆ ಹೇಳಿದ್ರೆ, ಈ ಒಂದು ತ್ರಿಭುಜ ಏನಿದೆ, ಟ್ರಯಾಂಗಲ್, ಅದರ ಒಳಗಡೆ ಯಾವ ಭೂಮಿ ಇರುತ್ತೆ ಅದು ಮಾತ್ರ ಉಳ್ಕೊಳ್ಳುತ್ತೆ ಅಂತ ಹೇಳಿದ್ರು. ಅದನ್ನ ತ್ರಿಕುಟ ದ್ವೀಪ ಅಂತ ಋಷಿಗಳು ಮುಂದೆ ಕರೀತಾರೆ ಅಂತ. ಸೊ ಆ ಲೈನ್ ಅನ್ನ ಮ್ಯಾಪ್ ಅಲ್ಲೇ ಹಾಕ್ಬಿಟ್ಟು ನಾವು ಝೂಮ್ ಮಾಡಿ ನೋಡ್ಬೇಕು ಯಾವ ಡಿಸ್ಟ್ರಿಕ್ಟ್ ಎಲ್ಲ ಬರುತ್ತೆ, ಬರೋದಿಲ್ಲ ಅಂತ. ನನ್ನ ಒಂದು ವಿನಂತಿ ಏನಂದ್ರೆ, ಪ್ರಳಯ ಎಲ್ಲೇ ಆಗ್ಲಿ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ
ಎಲ್ಲೇ ಇದ್ರೂ ಕೂಡ, ಪ್ರಳಯ ಆಗೋ ತರದ ಜಾಗದಲ್ಲಿ ನೀವು ಇದ್ರೂ ಕೂಡ, ಯಾವಾಗ ಅದಾಗುತ್ತೆ ಆಗ ನಿಮ್ಮನ್ನ ಖಂಡಿತ ಋಷಿಗಳು ಬಚಾವ್ ಮಾಡ್ತಾರೆ ಅಂತ ನನ್ನ ಗುರುಗಳು ಹೇಳಿದ್ರು. ನಿಮ್ಗೆ ಸ್ಪೇಸ್ ಶಿಪ್ಗಳ ಬಗ್ಗೆ ಗೊತ್ತಿರಬೇಕು. ಸೊ ಹಾಗಾಗಿ ಸ್ಪೇಸ್ ಶಿಪ್ಗಳು ಕೂಡ ಆ ಒಂದು ಪ್ರಯತ್ನವನ್ನ ಮಾಡ್ತವೆ. ಸೊ ನೀವು ಎಲ್ಲಿದ್ರು ಅಲ್ಲಿಂದನೇ 3 ನಿಮಿಷಗಳ ಒಳಗಡೆ ನಿಮ್ಮನ್ನ ಸೇವ್ ಮಾಡುವಂತ ಅಡ್ವಾನ್ಸ್ಡ್ ಸ್ಪೇಸ್ ಶಿಪ್ಗಳು ಇದೆ ಅಂತ ಕೂಡ ಹೇಳಿದ್ರು. ಸೊ ಹಾಗಾಗಿ ನೀವು ಭಯ ಪಡಬೇಡಿ. ಸರ್ ಮತ್ತೊಂದ್ ಕ್ವಶನ್, ಇವಾಗ ಪ್ರತಿ ಭಾನುವಾರ ಈಗೂ ಉಂಟೆ TV9 ಚಾನೆಲ್ ಅಲ್ಲಿ ಬರುತ್ತೆ 10:30ಗೆ. ಅದ್ರಲ್ಲಿ ಇವಾಗ ಪುರಿ ಜಗನ್ನಾಥ್ ಅಂತ ಒಂದು ದೇವಸ್ಥಾನ ಇದೆ ನೋಡಿ, ಅದು ಒಡಿಸ್ಸಾದಲ್ಲಿ. ಹೌದು ಹೌದು. ಸೊ ಅಲ್ಲಿ ಅವರು ಪಂಡಿತರು ಅರ್ಚಕರಂತ ಏನಿರ್ತಾರಲ್ವಾ, ಅವರು ಹೇಳ್ತಾ ಇದ್ರು, ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ ಅಶೋಕ್ ಅಂತ, ಅವರು 3 ಟೈಮು ವಿಷ್ಣು ಸಹಸ್ರನಾಮ, ಅದು ತ್ರಿಸಂಧ್ಯಾ ಏನೋ ಕಲ್ಕಿ ಭಗವಾನ್ರದು ಪಠನೆ ಮಾಡ್ತಾ ಇದ್ರು, ಭಜನೆ ಮಾಡ್ತಾ ಇದ್ರಂತೆ. ಸೊ ಅವ್ರಿಗೆ ಕಲ್ಕಿ ಭಗವಾನ್ ಅವರು ನೋಡ್ಲಿಕ್ ಸಿಕ್ಕಿದ್ದಾರೆ. ಸೊ ಯಾರಿಗ್ ಬೇಕಾದ್ರೂ ಸಿಗಲ್ಲ ಅವರು. ಅವ್ರದ್ದು ಕೃಷ್ಣ ಭಗವಾನರ ಕಾಲದಲ್ಲಿ ಏನೋ ಅವ್ರದ್ದು ರಿಲೇಟಿವ್ ಇತ್ತು, ನಂಟಿತ್ತು ಅಂತ ಹೇಳ್ತಾ ಇದ್ರು. ಸೊ ಕಲ್ಕಿ ಭಗವಾನ್ ಅವರು ಒಡಿಸ್ಸಾದಲ್ಲಿ ಇವಾಗ ಜನನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಭವಿಷ್ಯ ಮಾಲಿಕದಲ್ಲಿ ಹೇಳಿರೋ ಪ್ರಕಾರ, ಮತ್ತೆ ಅಲ್ಲಿ ಏನೋ ಸಂಬಲ್ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಜನಿಸಿದ್ದಾರೆ ಅಂತ ಭಾವಿಸಿರೋದು. ಬಟ್ ಅದೇ ನಾನು ಹೇಳಿದಂಗೆ ನೋಡಿ, ಕಲಿಯುಗದ ಒಂದು ಪ್ರಭಾವದಿಂದ, ಕಲಿಪುರುಷನ ಪ್ರಭಾವದಿಂದ ಎಷ್ಟೊಂದು ಆಧ್ಯಾತ್ಮಿಕ ಸತ್ಯಗಳೆಲ್ಲ ನಾಶ ಆಗಿದೆ. ಸೊ ಹಾಗಾಗಿ ಆ ರೀತಿಯಾಗಿ ಈ ಒಂದು ಸಂಬಲ್ ಅನ್ನೋ ಗ್ರಾಮದಲ್ಲಿ ಅವರು ಹುಟ್ಟಿದ್ದಾರೆ ಅನ್ನೋ ಒಂದು ತಪ್ಪು ಕಲ್ಪನೆ ಕೂಡ ಇರ್ಬೋದು. ಬಟ್ ನಮಗೆ ಋಷಿಗಳಿಂದ ಬಂದಿರೋ ಮಾಹಿತಿ, ಏನ್ ಅಮರರವರು ಸಪ್ತ ಋಷಿಗಳಿಂದ ಏನ್ ತಿಳ್ಕೊಂಡ್ರು ಅದರ ಪ್ರಕಾರ ಆಲ್ರೆಡಿ ಹುಟ್ಟಿದ್ದಾರೆ ಶಂಬಲದಲ್ಲಿ 1924 ಅಲ್ಲಿ. ಮತ್ತೆ ಶಂಬಲದಲ್ಲಿ ಶಂಬಲದಲ್ಲಿ 1 ವರ್ಷ ಅಂದ್ರೆ ಭೂಮಿ ಮೇಲೆ 3 ವರ್ಷಗಳ ಲೆಕ್ಕ. ಸೊ ಹಾಗಾಗಿ ಕಲ್ಕಿಯವರು ಒಂದು 35 ವರ್ಷದ ಆಸುಪಾಸಿನಲ್ಲಿ ಈಗ ಇದ್ದಾರೆ. ಸೊ ಅವರು ಯಾವಾಗ ಭೂಮಿ ಮೇಲೆ ಬರ್ತಾರೆ, ಬಂದ ಮೇಲೆ ಅವರು ಪದ್ಮಾವತಿ ಅವ್ರನ್ನ ಲಂಕೆಯಲ್ಲಿ ಮದ್ವೆ ಆಗಿ ಆಮೇಲೆ ತಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ನನ್ನ ಪ್ರಕಾರ ನೀವೇನ್ ಹೀಗೂ ಉಂಟಲ್ಲಿ ಹೇಳಿದ್ದಾರೆ ಅಂತ, ಸೊ ಅದು ನಿಜ ಅಲ್ಲ ಅಂತ ನನ್ನ ಅನಿಸಿಕೆ. ಓಕೆ ಸರ್, ಥ್ಯಾಂಕ್ ಯು. ಮ್ಯಾಮ್ ಥ್ಯಾಂಕ್ ಯು. ಸರ್ ಮಹೇಶ್ ಅವರು ಮತ್ತೆ ನಾನು ಅಡ್ರೆಸ್ ಮಾಡಿದ್ದಾರೆ. ಒಂದ್ ನಿಮಿಷ ಮೇಡಮ್, ಲಾಸ್ಟ್ ಒಂದ್ ಕ್ವಶನ್. ನೀವ್ ಹೇಳಿದ್ರಲ್ವಾ, ಅದು ನಂಗೆ ಕಳ್ಸಿದ್ರಿ ಕಲ್ಕಿ ಭಗವಾನ್ ಅವರ ಫೋಟೋ, ಕೈ ಜೆರಾಕ್ಸ್ ಮತ್ತೆ ಕಲ್ಕಿ ಅವರ ಫೋಟೋ ಕೂಡ ಕಳ್ಸಿದ್ರಿ. ನಾನ್ ಅದನ್ನ ನನ್ ಮನಸ್ಸಲ್ಲೇ ಅಚ್ಚ ಹೊಡ್ಕೊಂಡು ಒಂದ್ 7 ನಿಮಿಷಕ್ಕಿಂತ ಹೆಚ್ಚಿಗೆನೆ ಧ್ಯಾನ ಮಾಡಿದೆ. ಬಟ್ ನನಗೆ ಯಾವ್ದೇ ರೀತಿ ವೈಬ್ರೇಷನ್ ಆ ರೀತಿ ಅನ್ನಿಸ್ಲಿಲ್ಲ, ಎಫೆಕ್ಟ್ ಏನು ಅನ್ನಿಸ್ಲಿಲ್ಲ ಸರ್. ಅದು ಯಾಕೆ ಅಂತ ತಿಳ್ಕೊಬೋದಾ? ಖಂಡಿತ. ಒಬ್ಬೊಬ್ರದ್ದು ಆಧ್ಯಾತ್ಮಿಕ ಸಾಧನೆ ಡಿಫ್ರೆಂಟ್ ಅಲ್ವಾ. ಒಬ್ಬೊಬ್ರಿಗೆ ಒಂದೊಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಕೆಲವ್ರಿಗೆ ಧ್ಯಾನ ಸ್ಟಾರ್ಟ್ ಮಾಡ್ತಿದ್ದಂಗೆನೆ ಅವ್ರು ಸಮಾಧಿ ಸ್ಟೇಟ್ಗೆ ಹೋಗೋದು, ಕೆಲವರು ಚಕ್ರಗಳು ಕೂಡ ಆಕ್ಟಿವೇಟ್ ಆಗಿರೋದಿಲ್ಲ. ಸೊ ಹಾಗಾಗಿ ಒಬ್ಬೊಬ್ರದ್ದು ಒಂದೊಂಥರ ಅನುಭವ. ಹಾಗಂತೇಳಿ ನಿಮ್ಗೆ ಎನರ್ಜಿ ಫೀಲ್ ಆಗಿಲ್ಲ ಅಂದ್ರೆ ನಿಮ್ಗೆ ಅದು ಆ ಎನರ್ಜೀಸ್ ನಿಮಗ್ ಬಂದಿಲ್ಲ ಅಂತ ಅರ್ಥ ಅಲ್ಲ. ಕೆಲವ್ರಿಗೆ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಸೆನ್ಸಿಟಿವಿಟಿ ಕಮ್ಮಿ ಇರುತ್ತೆ. ಉದಾಹರಣೆ ಹೇಳ್ಬೇಕಂದ್ರೆ, ಹೋದ್ವಾರ ಒಂದು ಲೈವ್ ಅಲ್ಲಿ ಒಬ್ರು ಹೇಳಿದ್ರು, ನಾನು ಕಲ್ಕಿ ಧ್ಯಾನ ಡೈಲಿ 7 ನಿಮಿಷ ಮಾಡ್ತೀನಿ, ನಂದು ಮೈಗ್ರೇನ್ 100% ಕ್ಯೂರ್ ಆಯ್ತು ಅಂತ ಹೇಳಿದ್ರು ಅವರು. ಸೊ ಒಬ್ಬೊಬ್ರಿಗೆ ಒಂದೊಂಥರ ಅನುಭವ ಆಗಿದೆ. ಕೆಲವ್ರಿಗೆ ಆ ಫೋಟೋ ನೋಡಿದ್ರೆ ಧ್ಯಾನ ಮಾಡ್ಬೇಕು ಅಂತಾನೆ ಅನ್ಸಲ್ಲ, ಅವ್ರಿಗೆ ಯಾವ್ದೋ ಒಂದು ಮುಸ್ಲಿಂ ದೇವರ ತರ ಅನ್ಕೊಂಡಿದ್ದಾರೆ. ಸೊ ಹಾಗಾಗಿ ಒಬ್ಬೊಬ್ಬರದ್ದು ಅನುಭವ ಒಂದೊಂಥರ. ನೀವು ಟ್ರಸ್ಟ್ ಇಟ್ಟು ನೀವು ಮೆಡಿಟೇಷನ್ ಮಾಡಿ, ನಿಮಗೆ ಕ್ರಮೇಣವಾಗಿ ಅನುಭವಗಳು ಖಂಡಿತ ಆಗುತ್ತೆ. ನಮಸ್ಕಾರ ಸುನಿಲ್ ಅವರೇ, ಹೇಳಿ. ಸೊಲಿಟ್ರಾ ಕಿಂಗ್ ಅವ್ರ ಬಗ್ಗೆ ಹೇಳ್ತೀರಾ? ಅವರು ಸೊಲುಂಟ್ರಾ ಕಿಂಗ್ ಅವ್ರ ಬಗ್ಗೆ, ಸೊ ಈಗ ನನ್ನ ಗುರುಗಳಾದ ಕೃಷ್ಣಾನಂದರ್ ಅವ್ರ ಜೊತೆ ಸೊಲುಂಟ್ರಾ ಕಿಂಗ್ ಅವರು 1992 ಪರಿಚಯ ಆದ್ರು. ಸೊಲುಂಟ್ರಾ ಕಿಂಗ್ ಅವರು ನ್ಯೂಜಿಲೆಂಡ್ ದೇಶದ ಒಬ್ರು ಪ್ರಜೆ. ಅವರು ತಮ್ಮ ಬಾಲ್ಯದಲ್ಲಿಯೇ ಸಾಕಷ್ಟು ಒಂದು ಆಧ್ಯಾತ್ಮಿಕ ಅರಿವನ್ನ ಪಡ್ಕೊಂಡಿದ್ರು. ಅವ್ರಿಗೆ ಹುಟ್ಟಿದವಾಗ್ಲೇ ಅವ್ರಿಗೆ ಯಾರೋ ಅನ್ನೋ ಒಂದು ಅರಿವಿತ್ತು. ಆಕ್ಚುಲಿ ಆ ತರದ್ದು ಮಹರ್ಷಿಗಳಿಗೆ ಮಾತ್ರ ಸಾಧ್ಯ ಆಗುತ್ತೆ. ಸೊ ಸೊಲುಂಟ್ರಾ ಕಿಂಗ್ ಅವರು ತಮ್ಮ 18ನೇ ವಯಸ್ಸಲ್ಲೇ ಈ ಒಂದು ಭೂಮಿಗೆ ಏನ್ ಅವ್ರ ಪರ್ಪಸ್ಗೆ ಕೆಲ್ಸಕ್ಕೆ ಬಂದಿದ್ರು ಅದನ್ನ ಅವರು ಸ್ಟಾರ್ಟ್ ಮಾಡ್ಕೊಂಡ್ರು. ಸೊಲುಂಟ್ರಾ ಕಿಂಗ್ ಅವರು ಬಂದು, ಈಗ ಹೇಗೆ ನಮ್ಮ ಪರಬ್ರಹ್ಮ ಲೋಕ ಇದೆಯಲ್ಲ, ನಮ್ಮ ಯೂನಿವರ್ಸ್ ನ ನಾವು ಪರಬ್ರಹ್ಮ ಲೋಕ ಅಂತ ಕರಿತೀವಿ. ಅದೇ ತರ ಬೇರೆ ಬೇರೆ ಪ್ಯಾರಲಲ್ ಯೂನಿವರ್ಸ್ ಗಳಿದಾವೆ. ಅದರಲ್ಲಿ ಒಂದು ಯೂನಿವರ್ಸ್ ನ ಹೆಸರು ಪ್ರಕಾಶ ಬ್ರಹ್ಮ ಅಥವಾ ರಾ ಲೋಕ ಅಂತ. ಸೊ ಈ ಸೊಲುಂಟ್ರಾ ಕಿಂಗ್ ಅವರು ಆ ರಾ ಲೋಕದ ಒಂದು
ಇವಾಗ ಹೇಗೆ ನಮ್ಮಲ್ಲಿ ಆದಿಶಕ್ತಿ ಇದ್ದಾರೆ, ಅದೇ ತರ ಸೊಲೂನ್ ಟ್ರಾಕಿಂಗ್ ಅವರು ಆ ಲೋಕದ ಒಂದು ಆದಿಶಕ್ತಿ ಅವರು. ಸೊ ಅವರ ಕೆಲಸ ಏನಂದ್ರೆ ಈ ಭೂಮಿ ಮೇಲೆ, ನಮ್ಮ ಭೂಮಿಯಲ್ಲಿ ಕಲಿಯುಗ ಸ್ಟಾರ್ಟ್ ಆದಂಗೆನೆ ಎಷ್ಟೊಂದು ಶಕ್ತಿ ಕೇಂದ್ರಗಳನ್ನ ಸಪ್ತಋಷಿಗಳು ಈ ಕಲಿಪುರುಷನ ವಶಕ್ಕೆ ಅದು ಸಿಗ್ಬಾರ್ದು ಅಂತ ಹೇಳಿ ಅದನ್ನ ಕ್ಲೋಸ್ ಮಾಡಿದ್ರು. ಅದನ್ನೇ ನಾವು ಸ್ಟಾರ್ ಗೇಟ್ಸ್, ಪೋರ್ಟಲ್ಸ್ ಅಂತೆಲ್ಲ ಕರಿತೀವಿ. ಈ ಒಂದು ಜಾಗಗಳ ಕೆಲಸ ಏನು ಅಂದ್ರೆ ಪರಬ್ರಹ್ಮನಿಂದ ಮತ್ತೆ ಈ ಹೈಯರ್ ಲೋಕಗಳಿಂದ ಏನ್ ಬರುತ್ತಲ್ಲ ಆ ಎನರ್ಜೀಸ್ನೆಲ್ಲಾನು ಕೂಡ ಅದು ಹಿಡಿದಿಟ್ಕೊಂಡು ಪ್ರಸಾರಣ ಮಾಡುತ್ತೆ. ಹೇಗೆ ಒಂದು ಮೊಬೈಲ್ ಟವರ್ ಸಿಗ್ನಲ್ ನ ತಗೊಂಡು ಸಿಗ್ನಲ್ ನ ಟ್ರಾನ್ಸ್ಮಿಟ್ ಮಾಡುತ್ತಲ್ಲ ಆ ಥರದ್ದು. ಸೊ ಜಗತ್ತಿನಲ್ಲಿ ಹಲವಾರು ಆ ಥರದ್ದು ಒಂದು ಶಕ್ತಿ ಕೇಂದ್ರಗಳಿದಾವೆ. ಹಿಮಾಲಯ ಇರ್ಬೋದು, ಮತ್ತೆ ಇವಾಗ ಆಂಡೀಸ್ ಪರ್ವತಗಳಿರ್ಬೋದು, ಜಪಾನ್ ಇರೋ ಮೌಂಟ್ ಫುಜಿ ಇರ್ಬೋದು, ಈಜಿಪ್ಟ್ ಅಲ್ಲಿ ಇರುವಂತ ಪಿರಮಿಡ್ಸ್ ಇರ್ಬೋದು, ಇಂಗ್ಲೆಂಡ್ ಅಲ್ಲಿ ಇರುವಂತ ಸ್ಟೋನ್ ಹೆಂಜ್ ಇರ್ಬೋದು, ಮತ್ತೆ ದಕ್ಷಿಣ ಅಮೆರಿಕಲ್ಲಿರುವಂತ ಮಾಚು ಪಿಚು ಇರ್ಬೋದು. ಸೊ ಈ ತರ ಸಾಕಷ್ಟು ಈ ತರ ಶಕ್ತಿ ಕೇಂದ್ರಗಳಿದೆ. ಸೊಲುಂಟ್ರಾ ಅವರ ಕೆಲಸ ಏನಂದ್ರೆ ಕಲಿಯುಗದಲ್ಲಿ ಮುಚ್ಚಲ್ಪಟ್ಟಿದ್ದ ಆ ಒಂದು ಪವರ್ಫುಲ್ ಸ್ಟಾರ್ ಗೇಟ್ಸ್ ಮತ್ತೆ ಪೋರ್ಟಲ್ಸ್ ನ ಅದನ್ನ ಓಪನ್ ಮಾಡಿ ಅದನ್ನ ಮತ್ತೆ ರೀಕ್ಯಾಲಿಬ್ರೇಟ್ ಮಾಡಿ ಅದಕ್ಕೆ ಬೇಕಾಗಿರೋ ಶಕ್ತಿಯನ್ನ ತುಂಬಿ ಅದನ್ನ ಪ್ರಸಾರಣ ಆಗೋ ತರ ಮಾಡೋ ಕೆಲಸಗಳನ್ನ ಸೊಲೂನ್ ಟ್ರಾಕಿಂಗ್ ಅವರು ಜೀವನ ಪೂರ್ತಿ ಮಾಡ್ಕೊಂಡ್ಬಂದ್ರು. ಅವರೊಂಥರ ಕನ್ನಡದಲ್ಲಿ ಒಂದು ಗಾದೆ ಇದೆ ನೋಡಿ, ಆನೆ ನಡೆದಿದ್ದೆ ದಾರಿ ಅಂತ. ಸೊ ಆ ರೀತಿಯ ಒಂದು ಋಷಿ ಕೆಲಸ ಅಂತ ನಾನು ಋಷಿ ಕಾರ್ಯಕರ್ತರು ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವ್ರು ಅದಕ್ಕಿಂತ ಜಾಸ್ತಿನೇ ಅವ್ರು ಇಂಡಿಪೆಂಡೆಂಟ್ ಆಗಿ ಋಷಿಗಳ ಒಂದು ಕೆಲಸಕ್ಕೂ ಸೇರ್ಕೊಂಡು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಸೋಲೂನ್ ಟ್ರಾಕಿಂಗ್ ಅವರು. ಅವ್ರಿಗೆ 1992 ಅಲ್ಲಿ ಅವರು ಲೈಟ್ ಬಾಡಿ ಆಗಿ ಕನ್ವರ್ಟ್ ಆಗಿದ್ರು. ಅವರು ಮೂಲತಃ ಹೆಸರು ಬೇರೆನೆ ಇತ್ತು, ಆದ್ರೆ ಅವರು ಸೊಲುಂಟ್ರಾ ಅಂದ್ರೆ ಸಾಲ್ ಅಂದ್ರೆ ಈ ಒಂದು ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಅಲ್ಲಿ ಸಾಲ್ ಅಂದ್ರೆ ಸನ್ ಅಂತ, ಉಂಟ್ ಅಂದ್ರೆ ಮೂನ್ ಅಂತ, ರಾ ಅಂದ್ರೆ ಅವ್ರು ಬಂದಿರೋ ರಾ ಲೋಕ. ಸೊ ಹಾಗಾಗಿ ಅವರ ಒಂದು ಇನ್ನರ್ ವಾಯ್ಸ್ ಹೇಳುತ್ತೆ ನೀವು ನಿಮ್ಮ ಹೆಸರನ್ನ ಸೊಲುಂಟ್ರಾ ಅಂತ ಚೇಂಜ್ ಮಾಡ್ಕೊಳ್ಳಿ ಅಂತ. ಸೊ 92 ಅಲ್ಲಿ ಅವರು ಲೈಟ್ ಬಾಡಿ ಇನಿಷಿಯೇಟ್ ಆದ್ಮೇಲೆ ಸೊಲೂನ್ ಟ್ರಾಕಿಂಗ್ ಅಂತ ಅವರು ತಮ್ಮನ್ನ ತಾವು ಹೇಳ್ಕೊಂಡ್ರು. ನನಗೆ ಅವ್ರನ್ನ ಮೀಟ್ ಮಾಡೋ ಒಂದು ಸೌಭಾಗ್ಯ ಸಿಗ್ಲಿಲ್ಲ, ಬಟ್ ಆದ್ರೆ 2012 ಇಂದ 2022 ವರ್ಗು ಅಂದ್ರೆ ಅವ್ರ ದೇಹ ಬಿಡೋವರೆಗೂ ಕೂಡ ನಿರಂತರ ಸಂಪರ್ಕದಲ್ಲಿದ್ದೆ. ಅವ್ರ ಜೊತೆ ಈ ತರ ಪೋರ್ಟಲ್ ಕೆಲಸಗಳನ್ನು ಮಾಡುವಂತ ಒಂದು ಅವಕಾಶ ಒದಗಿತ್ತು. ಬಟ್ ದುರದೃಷ್ಟವಶಾತ್ ಅವ್ರಿಗೆ ಹುಷಾರ್ ತಪ್ಪಿದ್ರಿಂದ ಹೋಗಕ್ಕಾಗಿಲ್ಲ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಒಂದು ಕೆಲಸಕ್ಕೆ. ಬಟ್ ಅವ್ರು ಹೇಳಿದ್ರು ನೀವು ಮುಂದುವರಿಸ್ಕೊಂಡು ಹೋಗ್ತೀರಾ ಅಂತ ಆ ಗ್ರೂಪ್ ಅಲ್ಲಿ ಇರೋಕೆ. ಸೊ ಹಾಗಾಗಿ ಆ ಕೆಲಸಗಳನ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊಲೂನ್ ಟ್ರಾಕಿಂಗ್ ಅವರು ಎಷ್ಟು ವಿಶೇಷ ಅಂದ್ರೆ ಭೂಮಿಯ ಮೇಲೆ ಇವಾಗ ನೀವು ಬೈಬಲ್ ಅಲ್ಲಿ ಜೆನೆಸಿಸ್ ಅಂತ ಒಂದು ಚಾಪ್ಟರ್ ಇದೆ. ಜೆನೆಸಿಸ್ ಅಂದ್ರೆ ಭೂಮಿಯ ಮೇಲೆ ಮೊದಲ ಒಂದು ಸೃಷ್ಟಿ ಯಾವಾಗ ಆಯ್ತಲ್ಲ ಅದನ್ನ ಜೆನೆಸಿಸ್ ಅಂತ ಕರೀತಾರೆ, ಸೀಡಿಂಗ್ ಆಫ್ ದಿ ಪ್ಲಾನೆಟ್. ಆ ಕೆಲಸವನ್ನ ಮಾಡೋ ಟೀಮ್ ಅಲ್ಲಿ ಸೊಲೂನ್ ಟ್ರಾಕಿಂಗ್ ಕೂಡ ಇದ್ರು. ಸೊ ಇದೇ ಅವರ ಒಂದು ವಿಶೇಷತೆ. ನನ್ನ ಹಿಂದೆ ಇಲ್ಲೆಲ್ಲ ನೀವು ನೋಡ್ತಿದ್ದೀರಲ್ಲ, ಇದೆಲ್ಲ ಮಂಡಲಾಸ್ ಅಂತ ಕರೀತಾರೆ. ಈ ಮಂಡಲಗಳೆಲ್ಲಾನು ಕೂಡ ಸೊಲೂನ್ ಟ್ರಾಕಿಂಗ್ ಅವರೇ ಮಾಡಿರೋದು. ಸೊ ಪ್ರತಿಯೊಂದು ಮಂಡಲದಲ್ಲೂ ಕೂಡ ಅದರದೇ ಆದ ಒಂದು ಶಕ್ತಿ ಇರುತ್ತೆ. ನಾವು ಅದ್ರ ಮೇಲೆ ಧ್ಯಾನ ಮಾಡಿದ್ರೆ ಆ ಶಕ್ತಿಯನ್ನ ನಾವು ಪಡ್ಕೋಬಹುದು. ಓಕೆ ಸರ್, ಥ್ಯಾಂಕ್ ಯು. ಇನ್ಯಾರು ಇಲ್ಲ ಅಂತ ಅನ್ಸುತ್ತೆ ಸರ್. ಸರಿ, ಹಾಗಿದ್ರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.